ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತು ನಾನು ಅಭ್ಯಾಸ ಮಾಡ್ತಿರ್ತಕ್ಕಂಥ ಪುಸ್ತಕ ಬಂದು ವಿಜ್ಞಾನದ ಪುಸ್ತಕ 10ನೇ ತರಗತಿಯ ಭಾಗ 1. ಸೊ ಯಾವ ರೀತಿ ಓದಬೇಕು, ಹೇಗೆ ಓದಬೇಕು, ಯಾವ ರೀತಿ ಸ್ಟಡಿ ಮಾಡಿದ್ರೆ ನಮಗೆ ಅನುಕೂಲ ಅನ್ನೋ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಇದೆ ಅಲ್ವಾ, ಅದನ್ನ ಹೇಗೆ ನಾವು ಸ್ಟಡಿ ಮಾಡಬೇಕು. ಒಂದು ಸಾರಿ ಈ ಪಾಠವನ್ನು ಪೂರ್ತಿಯಾಗಿ ಓದ್ಕೊಳ್ಳೇಬೇಕು ನೀವು. ಯಾಕಂತಂದರೆ ನಮಗೆ ಇಂಪಾರ್ಟೆನ್ಸ್ ಏನು ಅನಿಸುತ್ತಲ್ಲ ಅದನ್ನು ಒಂದು ಮಾರ್ಕರಿಂದ ಅಥವಾ ಒಂದು ಪೆನ್ಸಿಲಿಂದ ಟಿಕ್ ಮಾಡ್ತಾ ಹೋಗಿ ಅಂತ ಕೂಡ ನಾನು ಹೇಳ್ತಾ ಇರ್ತೀನಿ. ಶಬ್ದಕೋಶವು ಹೇಗೆ ಸಾಹಿತ್ಯವಾಗೋದು, ಹಾಗೆಯೇ ಎಂತಂದರೆ ತಥ್ಯಾಂಶಗಳು ವಿಜ್ಞಾನವಾಗಲಾರದು ಅಂತ ಹೇಳ್ತಾರೆ. ಈ ಮಾತು ಹೇಳಿದವರು ಯಾರಂತಂದ್ರೆ ಮಾರ್ಟಿನ್ ಎಚ್ ಫಿಶರ್ ಅಂತಕ್ಕಂಥವ್ರು. ಸೊ ಅದೇ ರೀತಿ ವಿಜ್ಞಾನಕ್ಕೆ ಬಂದಾಗ ಏನಾಗ್ತದೆ ಅಂದ್ರೆ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ರಾಸಾಯನಿಕ ಸಮೀಕರಣ ಬರೀರಿ ಅಂತ ಬಂದಾಗ ನಮಗೆ ಈ ರಾಸಾಯನಿಕ ಸಮೀಕರಣದ ಬಗ್ಗೆ ನಮಗೆ ಗೊತ್ತಿರಬೇಕು. ಗೊತ್ತಿದ್ದಾಗ ಮಾತ್ರ ಏನಪ್ಪ ಅಂತಂದ್ರೆ ಬರೆಯಕ್ಕೆ ಸಾಧ್ಯ. ಸೊ ಇದನ್ನು ನೀವು ಸಂಪೂರ್ಣವಾಗಿ ಓದಬೇಕು, ಒಂದು ಅಕ್ಷರನೂ ಬಿಡದಂಗೆ ಅಭ್ಯಾಸವನ್ನು ಮಾಡ್ತಾ ಹೋಗಿ. ಸೊ ವಿಜ್ಞಾನ ಅನ್ನೋದು ಕೆಲವೊಬ್ಬರಿಗೆ ಏನಾಗಿರುತ್ತೆ ಬಹಳ ಹಾರ್ಡ್ ಅನಿಸ್ತದೆ. ಈ ಗಣಿತ ವಿಜ್ಞಾನ ಅಂತಂದರೆ ಕೆಲವೊಬ್ಬರಿಗೆ ಒಂಥರ ಕಬ್ಬಿಣ ಇಂಗ್ಲೀಷ್ ಹೇಗೆ ಟಫ್ ಇರ್ತದಲ್ಲ ಅದೇ ರೀತಿ ಟಫ್ ಇರ್ತದೆ. ಈಗ ನಮಗೆ ಏನಂತಂದ್ರೆ ಆಕ್ಸಿಜನ್ ಅಂದರೆ ಏನು, ಆಕ್ಸಿಜನ್ ಪರಮಾಣುಗಳು ಯಾವುವು, ಪ್ರಾರಂಭಿಕ ಯಾವುದು, ಮತ್ತು H2O H2O ಅಂದರೆ ಏನು, ಇವೆಲ್ಲ ಎಕ್ಸಾಮ್ಗೆ ಬೇಕಾದಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಈ ಹೈಡ್ರೋಜನ್ ಸೂತ್ರಗಳಾಗಿರ್ಬೋದು, ಹೈಡ್ರೋಜನ್ನ 4HO2 ನಲ್ಲಿ ಏನಿರ್ತದ ಅಂತಕ್ಕಂಥದ್ದು. ಈ ರೀತಿ ಒಂದು ಸಾರಿ ನೀವು ಪುಸ್ತಕವನ್ನು ಸಂಪೂರ್ಣವಾಗಿ ಓದಿ ಆದ ಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಗಳಾಗಿರ್ಬೋದು. ಸೊ ನಾನು ಆಲ್ರೆಡಿ ಒಂದು ಸತಿ ಇದನ್ನು ರಿವಿಷನ್ ಮಾಡಬೇಕು, ಒಂದು ಸತಿ ಆಗಿದೆ, ಇನ್ನೊಂದು ಸತಿನೂ ಓದಬೇಕು ಅನ್ನಿಸ್ತದೆ. ಯಾಕಂದರೆ ನಮ್ಮದು ಇತಿಹಾಸ ಆಗಿರೋದ್ರಿಂದ ಇತಿಹಾಸದ ಸಬ್ಜೆಕ್ಟ್ ಇರೋರು ಸೈನ್ಸನ್ನು ಒಂದಲ್ಲ ಎರಡಲ್ಲ 3 ಸತಿ ಓದಿದ್ರು ಕೂಡ ತಪ್ಪು ಆಗಲಿಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಎಷ್ಟು ಸಾರಿ ರಿವಿಷನ್ ಮಾಡ್ತೀವಿ ಅಷ್ಟು ಸಾರಿ ನಮಗೆ ಒಳ್ಳೆಯದು ಅಂತ. ಸೊ ಹಾಗಾಗಿ ನೀವು ಏನಪ್ಪ ಅಂತಂದ್ರೆ ಜಾಸ್ತಿ ಓದ್ತಾ ಬನ್ನಿ. ಭಾಷೆ ಅಭ್ಯಾಸಗಳನ್ನು ಕಂಪ್ಲೀಟಾಗಿ ಓದ್ತಾ ಬನ್ನಿ. ಹಿಂದೆ ನಿಮಗೆ ಹೈಸ್ಕೂಲ್ ಬುಕ್ದಲ್ಲಿ ನೋಡಿ, ಹಿಂದೆ ಕಂಪಲ್ಸರಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಆ ಕ್ವಶನ್ಗಳನ್ನು ಓದಲೇಬೇಕು ನೀವು. ಆ ಕ್ವಶನನ್ನು ಓದಿ, ಈಗ ಒಂದು ಪ್ರಶ್ನೆ ಹೇಳ್ತೀನಿ ನಿಮಗೆ. ಆ ಪ್ರಶ್ನೆ ಯಾವ ರೀತಿ ಇದೆ ಅಂತಂದರೆ ಭಾಷಾಭ್ಯಾಸದಲ್ಲಿ ನೋಡಿ, ಕೆಳಗಿನ ಕ್ರಿಯೆಯಲ್ಲಿ ಕುರಿತು ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿರಬೇಕು ಸರಿ ಯಾವುದು ತಪ್ಪು ಯಾವುದು ಅನ್ನೋದ ನಮಗೆ ಗೊತ್ತಿದ್ರೆ ಮಾತ್ರ ಏನಾಗ್ತದೆ ನಾವು ಆನ್ಸರನ್ನು ಬರೀಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಸೊ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ಲವಣಗಳು, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಈಗ ಏನಂತಂದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನು ಅರ್ಥೈಸ್ಕೊಳ್ಬೇಕು, ಮತ್ತು ಪ್ರಯೋಗಶಾಲೆಯಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸಗಳನ್ನು ಹೇಗೆ ಕಂಡುಹಿಡಿಬೇಕು, ದ್ರವಣದ ಮಾದರಿ, ಈ ಥರ ನೀವೇನು ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ 1 ಸತಿ ಅಲ್ಲ 2 ಸತಿ ಓದಿದ್ರೆ ಅರ್ಥ ಆಗುತ್ತೆ. 1 ಸತಿ ಬರೆದ್ರೆ ದೇವರಣೆ ಅರ್ಥ ಆಗೋದಿಲ್ಲ. ಕೆಲವೊಬ್ರು ಶಾರ್ಪ್ ಇರ್ತಾರೆ, ಬೇಗ ಅರ್ಥ ಆಗ್ಬೋದೇನೋ. 1 ಸತಿ ಓದಿದ್ದೀನಿ ನಾನು, ಬಟ್ ನಾನು ಇನ್ನೂ ಅಷ್ಟಕ್ಕಷ್ಟೇ. ಅದಕ್ಕೆ ಇನ್ನೊಂದು ಸತಿ ಪೂರ್ತಿಯಾಗಿ ಓದಬೇಕು. ಓದೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಹೇಳಬೇಕು ಅನ್ನೋ ಇದು ಕುತೂಹಲದಿಂದ ಬಂದಿದ್ದೀನಿ. ಸೊ ಹಾಗಾಗಿ ನೀವು ಕೂಡ ಅಷ್ಟೇ ವಿಜ್ಞಾನ ಅನ್ನೋದು ಏನಂತಂದ್ರೆ ಅಷ್ಟು ಈಸಿಯಾಗಿ, ಯಾಕಂದ್ರೆ ಅಲ್ಲಿ ಸೂತ್ರಗಳಿರ್ತವೆ. ಅಡುಗೆ ಸೋಡಾ ಅಂದರೆ ಏನು ಅಂತ, ಅಡುಗೆ ಸೋಡಾ ಅಂದರೆ ಏನು ಗೊತ್ತು ನಮಗೆ, ಅಡುಗೆ ಸೋಡಾ ಹೆಂಗೆ ಬಳಸಬೇಕು, ಅಡುಗೆ ಸೋಡಾದಿಂದ ಏನೇನು ಆಗ್ತದೆ. ಈಗ ಅಡುಗೆ ಸೋಡಾ ಅಂದ್ರೆ ನೋಡ್ರಿ, ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ರುಚಿಯಾದ ಗರಿಗರಿಯಾದ ಈ ಪಕೋಡ, ಈ ಇಡ್ಲಿ, ದೋಸೆ ಇವೆಲ್ಲ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಕೆಲವೊಮ್ಮೆ ಇದನ್ನು ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸ್ಲಿಕ್ಕೂ ಕೂಡ ಇದನ್ನು ಸೇರಿಸ್ತಾರೆ. ಹೌದಾ, ನಾವೇನು ಅನ್ಕೋತೀವಿ ಅಡುಗೆ ಸೋಡಾ ಸೇರಿಸಿದ್ರೆ ಅಡುಗೆ ಪೂರಿ ಉಬ್ಬಿ ಬರ್ತದೆ, ದೋಸೆ ಏನಂತಂದರೆ ಹಿಟ್ಟು ಉಬ್ಬಿ ಬರ್ತದೆ, ಈ ಥರ ಅಂದ್ಕೊಂಡಿರ್ತೀವಿ. ಇದರದೇ ಆದಂಥ ಒಂದು ರಾಸಾಯನಿಕ ಸೂತ್ರ ಕೂಡ ಇದೆ ಅಲ್ವಾ. ಏನಪ್ಪ ಅಂತಂದರೆ ಈ ಸಂಯುಕ್ತದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಕ್ಕಂಥದ್ದು, NaSCO3 ಅಂತಕ್ಕಂಥದ್ದು. ಇದರ ತಯಾರಿಕೆಯಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನು ಒಂದು ಕಚ್ಚಾ ವಸ್ತುವಾಗಿ ಉಪಯೋಗಿಸ್ತಾರ ಅಂತಕ್ಕಂಥದ್ದು. ಹೌದಲ್ರಿ. ಸೊ ಇದು ನಿಮಗೆ ಗೊತ್ತಿರಬೇಕು. ಗೊತ್ತಿದ್ದಾಗ ಮಾತ್ರ ನಮಗೆ ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸ್ ಕೇಳಿ ಅಥವಾ ರೈಟಿಂಗಲ್ಲಿ ಕೇಳಿ ಅದನ್ನು ನಮಗೆ ಬರೀಲಿಕ್ಕೆ ಅನುಕೂಲ ಆಗ್ತದೆ. ಆಲ್ಮೋಸ್ಟ್ ಇತಿಹಾಸ ಮತ್ತು ಕನ್ನಡದವರಿಗೆ ಜನರಲ್ ಆಗಿ GK ಒಂದು ವಿಷಯದಲ್ಲಿ ಸೈನ್ಸನ್ನು ನಾವು ನೋಡ್ತೀವಿ. ಬಟ್ ಸೈನ್ಸ್ ಸಬ್ಜೆಕ್ಟ್ ಇದ್ದವರಿಗೆ ಅವರು ಪೂರ ಹರಿದು ಕುಡಿಬೇಕಾಗ್ತದೆ. ಲೋಹಗಳು ಮತ್ತು ಅಲೋಹಗಳು ಅಂತ ಬಂದಾಗ ಅನೇಕ ಧಾತುಗಳ ಬಗ್ಗೆ ನೀವು 9ನೇ ತರಗತಿಯಲ್ಲಿ ಕೂಡ ಪುಸ್ತಕದಲ್ಲಿ ಕೂಡ ತಿಳ್ಕೊತೀರಿ. 9ನೇ ತರಗತಿ ಪುಸ್ತಕವನ್ನು ಕೂಡ ಓದಿ, ಅಲ್ಲಿ ಕೂಡ ನಿಮಗೆ ಈ ಲೋಹಗಳು ಮತ್ತು ಅಲೋಹಗಳು, ಧಾತುಗಳು, ಅವುಗಳ ಗುಣಲಕ್ಷಣ, ಆಧಾರ ಮತ್ತು ಲೋಹ ಮತ್ತು ಅಲೋಹ ವರ್ಗೀಕರಿಸಿದ್ದಾರೆ. ಅವು ಹೆಂಗಂದ್ರೆ ನಿಮ್ಮ ದೈನಂದಿನ ಜೀವನದಲ್ಲಿ ಬಳಸುವಂಥ ಲೋಹಗಳ್ಯಾವು, ಅಲೋಹಗಳ್ಯಾವು, ಉಪಯೋಗಗಳು ಏನು ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಧಾತುಗಳ ಲೋಹಗಳು ಮತ್ತು ಅಲೋಹಗಳು ಎಂದು ವರ್ಗೀಕರಿಸಲು ಯಾವ ಗುಣಗಳನ್ನು ಪರಿಗಣಿಸಲಾಗಿದೆ ಅಂತ ಕೂಡ
ನಾವು ಒಂದು 9ನೇ ತರಗತಿ ಪುಸ್ತಕದಲ್ಲಿ ನೋಡ್ಬೋದು. ಭೌತ ಗುಣಗಳು ಅಂತಂದರೆ ಭೌತ ಗುಣಗಳು ಲೋಹಗಳು ಮತ್ತು ಅಲೋಹಗಳು. ಲೋಹ ಅಂದರೆ ಏನು? ಲೋಹಗಳು ಅಂದ್ರೆ ಏನಂತಂದ್ರೆ ವಸ್ತುಗಳನ್ನು ಗುಂಪುಗಳನ್ನಾಗಿ ವಿಂಗಡಿಸುವ ಸುಲಭ ವಿಧಾನವೆಂದರೆ ಅವುಗಳನ್ನು ಭೌತ ಗುಣಗಳಂತ ಕರೀತಾರೆ. ಇದನ್ನು ನಾವು ಈ ಕೆಳಗಿನ ಚಟುವಟಿಕೆ ಕೂಡ ಕೊಟ್ಟಿದ್ದಾರೆ. ಕಬ್ಬಿಣ ಮತ್ತು ತಾಮ್ರ, ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಚೂರುಗಳನ್ನು ತೆಗೆದುಕೊಂಡು ಇವುಗಳನ್ನು ಹೊರ ಮೇಲ್ಮೈಯನ್ನು ಗಮನಿಸಬೇಕಂತೆ. ಪ್ರತಿಯೊಂದು ಲೋಹವನ್ನು ಮರಳು ಕಾಗದದಿಂದ ಉಜ್ಜುವ ಮೂಲಕ ಅವುಗಳ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ ಈಗ ಅವುಗಳ ಹೊರ ಮೇಲ್ಮೈಯನ್ನು ಪುನಃ ಗಮನಿಸಿ ಅಂತೆ. ಸೊ ಇದನ್ನೆಲ್ಲ ಪ್ರಾಯೋಗಿಕವಾಗಿ ನೋಡ್ತಾರೆ ಸೈನ್ಸ್ ಸ್ಟೂಡೆಂಟ್ಸ್. ಸೊ ನಿಮಗೇನು ಬೇಕು? ನೀವೇನು ಪ್ರಾಯೋಗಿಕವಾಗಿ ನೋಡೋದು ಬೇಡ, ಪ್ರಯೋಗ ಮಾಡೋದು ಬೇಡ. ಏನಿದೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು ಅಲ್ವಾ? ಯಾಕಂದರೆ ಸೈನ್ಸ್ ಅಂದ್ರೆ ಲ್ಯಾಬ್ ಅಂತಾರಲ್ವ, ಹಾಗಾಗಿ ನೀವೇನು ಅದನ್ನ ತಗೊಂಡು ಲ್ಯಾಬ್ಗೆ ಹೋಗಿ ಸರ್ಚ್ ಮಾಡೋದೇನು ಬೇಡ. ಒಂದು ಸರಿ ನೀಟಾಗಿ ಓದ್ಕೊಂಬಿಡಿ. ಓದ್ಕೊಂಡಾಗ ಏನಾಗ್ತದೆ ನಿಮಗೂ ಕೂಡ ಅರ್ಥ ಆಗ್ತದೆ. ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗ್ತದ? ಮ್ಯಾಗ್ನೀಸಿಯಮನ್ನು ಗಾಳಿಯಲ್ಲಿ ಉರಿಸಿದಾಗ ಪ್ರಕಾಶಮಾನವಾದ ಬಿಳಿ ಜ್ವಾಲೆ ಉಂಟಾಗುವುದನ್ನು ಚಟುವಟಿಕೆ ಅಂದರೆ ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ನೋಡ್ಬೋದಂತೆ. ಸೊ ಹಾಗಾಗಿ ನೀವು 10th 9th 8th ಸೈನ್ಸ್ ಪುಸ್ತಕಗಳನ್ನು ಓದಿ ಸಾಕಷ್ಟು ನಾಲೆಜನ್ನು ಪಡ್ಕೊಳ್ಬೋದು. ನಾಲೆಜ್ ಜೊತೆಗೆ ನಿಮ್ಮ ಮಕ್ಕಳಿಗೆ ಇನ್ ಫ್ಯೂಚರ್ ಡೇಸಲ್ಲಿ ನಿಮ್ಮ ಮಕ್ಕಳಿಗೂ ಕೂಡ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಗೃಹಿಣಿಯರು ಅಂದಮೇಲೆ ಪ್ರತಿಯೊಬ್ಬರು ಮ್ಯಾರೇಜ್ ಪರ್ಸನ್, ಈಗ ಅನ್ಮ್ಯಾರಿಡ್ ಪರ್ಸನ್ ಅಂದರೆ ಮ್ಯಾರೇಜ್ ಆಗಲೇಬೇಕಲ್ವ, ಅವರು ಕೂಡ ಇನ್ ಫ್ಯೂಚರ್ ಡೇಸಲ್ಲಿ ನೀವು ಸ್ಕೂಲಲ್ಲೇ ಟೀಚ್ ಮಾಡಬೇಕು ನಾವು ಅಂತ ಏನಿಲ್ಲ. ನಾಲೆಜ್ ಇದ್ದರೆ ನಿಮ್ಗೆ ಮುಂದೆ ನಿಮ್ಮ ಮಕ್ಕಳಿಗೂ ಯೂಸ್ ಆಗುತ್ತೆ. ಅಟ್ಲೀಸ್ಟ್ ಯಾರೋ ಬೇರೆ ಅಟ್ಲೀಸ್ಟ್ ಒಂದು ಏನಾದ್ರು ಟೀಚರ್ ಆಗಬೇಕು ಅನ್ನೋ ಗುರಿ ಇಟ್ಕೊಂಡೆ ಓದಿ, ಬೇಡ ಅಂತ ಹೇಳ್ತಾ ಇಲ್ಲ, ಗುರಿ ಇಟ್ಕೊಂಡೇ ಓದಿ. ಸೊ ಇಫ್ ಕೇಸ್ ಆಗಲಿಲ್ಲ ಅಂದರೂ ಕೂಡ, ಅಥವಾ ಏನೋ ನಮ್ಮ ಒಂದು ಪ್ರಯತ್ನಕ್ಕೆ ಸ್ವಲ್ಪದ್ರಲ್ಲೇ ಮಿಸ್ ಆಯ್ತು ರೀ, ನಂದು ಇಷ್ಟು ಮಿಸ್ ಆಯಿತು, ಅಷ್ಟು ಮಿಸ್ ಆಯಿತು, 1%, 0%, 99.99% ಬಂದು 1% ಮಿಸ್ ಆಯಿತು ಅಂತ ಹೇಳ್ತಿರ್ತೀವಿ. ಅಂದರೆ ಅಲ್ಲಿ ಎಫರ್ಟ್ ಎಷ್ಟಿರುತ್ತೆ ನಿಮ್ಮದು, ಅಷ್ಟು ಎಫರ್ಟ್ ತಗೊಂಡು ಓದಿರ್ತೀರ ಅಂದ್ರೆ ನಾಲೆಜು ಕೂಡ ಎಷ್ಟಿರ್ತದೆ? 99.999 ಇರ್ತದೆ. ಆ ನಾಲೆಜನ್ನು ನೀವು ನಿಮ್ಮ ಮಕ್ಕಳ ಮೇಲೆ ಪ್ರಯೋಗ ಮಾಡ್ಬೋದು, ಇಲ್ಲ ಬೇರೆ ಮಕ್ಕಳ ಮೇಲೆ ಟ್ಯೂಷನ್ ಅಂತ ತಗೋಬೋದು, ಅಥವಾ ನಾಲೆಜ್ಗೋಸ್ಕರನೂ ಯೂಸ್ ಮಾಡ್ಕೋಬೋದಲ್ವಾ. ಓದಿರೋದು ಯಾವತ್ತೂ ವ್ಯರ್ಥ ಆಗೋದಿಲ್ಲ ಅನ್ನೋ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಕೂಡ ಹಾಳಾಗೋದಿಲ್ಲ. ಈ ಮಾತನ್ನು ನಮ್ಮ ಗುರುಗಳು ಹೇಳ್ತಾ ಇದ್ರು, ನಾವು ಕೂಡ ಸರ್ ಕ್ಲಾಸ್ ಕೇಳ್ತಾ ಇದ್ವಿ. ಸೊ ಹಾಗೆ ನೀವು ಈಗ ಆನ್ಲೈನಲ್ಲಿ ಸಾಕಷ್ಟು ಕ್ಲಾಸ್ಗಳು ಬರ್ತಾರೆ. ಇಂಥವ್ರೆ ಅಂತ ಏನಿಲ್ಲ, ನಿಮಗೆ ಯಾವ ಇಷ್ಟ ಆಗುತ್ತೆ ಸೊ ಆ ಥರ ಕ್ಲಾಸ್ಗಳನ್ನು ಇವರೇ ಅಂತ ನಾನೇನು ಮೆನ್ಷನ್ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಸ್ ಯುವರ್ ವಿಶ್. ನಿಮಗೆ ಯಾವ ಒಂದು ಗುರುಗಳ ಕ್ಲಾಸ್ಗಳನ್ನು ಕೇಳಬೇಕು ಅನಿಸ್ತದ ಆ ಒಂದು ಯೂಟ್ಯೂಬಲ್ಲಿ ಅಥವಾ ಸಾಕಷ್ಟು ವ್ಯಾಪ್ಗಳನ್ನು ಕೂಡ ಇದ್ದಾವೆ. ಸೊ ನೋಡಿ ತಿಳ್ಕೊಳ್ಳಿ ಆಯಿತಾ ಸೈನ್ಸ್ ಬಗ್ಗೆ. ಯಾಕಂದರೆ ನಮಗೆ ಸೈನ್ಸ್ ಓದಿದ್ರಿ ಏನು ಗಂಧ ಗಾಳಿ ಏನೋ ಅರ್ಥ ಆಗ್ತಿಲ್ರಿ, ಪುಸ್ತಕ ಹಿಡಿದ್ರೆ ಸಾಕು ಯಾಕೋ ಏನೋ ಅನಿಸ್ತದೆ. ಈ ಏನಪ್ಪ ಜೀವಕ್ರಿಯೆ ಅಂತ ಕೇಳಿದ್ರೆ, ಜೀವಕ್ರಿಯೆ ಅಂದ್ರೆ ಏನು ನಮ್ಗೇನೋ ಅರ್ಥ ಆಗ್ತಿಲ್ಲ. ನಾವು ಏನಂತಂದ್ರೆ ಅಕ್ಬರ ಮಹಾರಾಜ, ಏನಪ್ಪ ಅಂತಂದ್ರೆ ಬಾಬರ್ ಬಗ್ಗೆ ಓದಿದ್ದೀವಿ, ಹುಮಾಯೂನ್ ಬಗ್ಗೆ ಓದಿದ್ದೀವಿ, ಅಶೋಕ ಚಕ್ರವರ್ತಿ ಬಗ್ಗೆ ಓದಿದ್ದೀವಿ, ಇವೆಲ್ಲ ಓದಿದೀವ್ರಿ. ಇದೇನು ಚಂದ್ರಗುಪ್ತ ಮೌರ್ಯ ಅಂದ್ರೆ ಈಗೇನು ಗೊತ್ತು, ಮೌರ್ಯನ ಹೆಂಡತಿ ಯಾರು, ಎಷ್ಟು ಮಕ್ಕಳು, ಎಷ್ಟನೇ ಯುದ್ಧ ಮಾಡಿದ್ರು, ಎಷ್ಟನೇ ವಿಶ್ವವಿಯಲ್ಲಿ ಹುಟ್ಟಿದ್ರು, ಮತ್ತು ಯಾವ್ಯಾವ ಒಪ್ಪಂದಗಳು ಮಾಡಿಕೊಂಡ್ರು, ಮೈಸೂರು ಸಾಮ್ರಾಜ್ಯ ಅಂದ್ರೆ ಏನು, ವಿಜಯನಗರ ಅಂದ್ರೆ ಏನು, ಕದಂಬರು ಅಂದ್ರೆ ಯಾರು, ಕರ್ನಾಟಕಕ್ಕೆ ಬಂದಂಥ ಮೊದಲ ಪೋರ್ಚುಗೀಸರು ಯಾರು, ಡಚ್ ಯಾರು, ಇವೆಲ್ಲ ಓದ್ಕೊಂಡಿದ್ರು ನಾವು. ಈ ಸೈನ್ಸ್ ಏನು ಅರ್ಥ ಆಗ್ತಿಲ್ರಿ, ಸೂತ್ರ ಅರ್ಥ ಆಗ್ತಾ ಇಲ್ಲ, ಎಂಥದ ಅರ್ಥ ಆಗ್ತಾ ಇಲ್ಲ, ತಲೆ ಕೆಟ್ಟಂಗೆ ಆಗ್ತದೆ ಅಂತ ಅಂದವರು ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿ. ಯೂಟ್ಯೂಬಲ್ಲಿ ಸಾಕಷ್ಟು ಜನ ಕ್ಲಾಸಸ್ ಮಾಡ್ತಾರೆ. ಜೀರ್ಣಕ್ರಿಯೆ ಅಂದ್ರೆ ಏನಂತ ಕೇಳಿದಾರೆ, ಅದು ಜೀರ್ಣಕ್ರಿಯೆ ಅಂದ್ರೆ ಏನಂತ ನಮ್ಗೆ ಅದು ಹೆಂಗಪ್ಪ ಅಂತಂದ್ರೆ ಪುಸ್ತಕ ನೋಡಿದಾಗ ಕೆಲವೊಬ್ರಿಗೆ ಬೇಗ ಅರ್ಥ ಆಗೋದಿಲ್ಲ. ಅರ್ಥ ಆಗದಿರುವಾಗ ಕೆಲವೊಂದು ಕ್ಲಾಸಸ್ಗಳನ್ನು ದಿನಕ್ಕೆ 1 ಅಥವಾ 2 ಟೈಮ್ ಸಿಕ್ಕಾಗ ಇವೇನೋ ಬಟ್ಟೆ ವಾಶ್ ಮಾಡ್ತಿರ್ತೀರ, ಪಾತ್ರೆ ತೊಳಿತಿರ್ತೀರ, ಅಡುಗೆ ಮಾಡ್ತಿರ್ತೀರ, ಆ ಸಮಯದಲ್ಲಿ ಒಂದು ಕಿವಿಗೆ ಹಾಕೊಳ್ರಿ, ಇಯರ್ಬಡ್ಸ್ ಹಾಕೋರಿ, ಇಲ್ಲ ಇಯರ್ಫೋನ್ ಹಾಕೋರಿ, ಹಾಕೊಂಡು ಕೆಲಸ ಮಾಡ್ಬೇಕಾದ್ರೆ ಒಂದ್ಸಾರಿ ಕೇಳಿದ್ರೆ ತಲೆಗೆ ಹೋಗಲ್ರಿ ಅದು, ಮತ್ತು ಪದೇ ರಿಪೀಟ್ ಮಾಡ್ಕೊಳ್ಳಿ. ಕೆಲಸ ಮುಗಿಯತನೂ ಕೇಳ್ರಿ, ಒಂದೇ ವಿಡಿಯೋನೇ ಕೇಳ್ತಾ ಬರ್ರಿ, ಒಂದು ಹಂತಕ್ಕೆ ಅರ್ಥ ಆಗ್ತಾ ಹೋಗ್ತದ ಅಂತ ಹೇಳಿ ನಾನು ಬಯಸ್ತೀನಿ. ಸೊ ಇತಿಹಾಸ ಬೇಗ ಅರ್ಥ ಯಾಕಂದರೆ ಅವ್ರವ್ರ ಸಬ್ಜೆಕ್ಟ್ ಅವ್ರವ್ರಿಗೆ ಅರ್ಥ ಆಗುತ್ತೆ. ಬೇರೆ ಸಬ್ಜೆಕ್ಟ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟನ ಇಷ್ಟ ಅಂತ ತೊಗೊಂಡಾಗ ಅದು ಕೂಡ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈ ರೀತಿ ಮತ್ತೆ ನಿಮಗೆ ಯಾವ ಥರದ ಪುಸ್ತಕಗಳು ಬೇಕು, ನೀವು ಏನು ಓದಬೇಕು ಅಂತ ಅಂದ್ಕೊಂಡಿದ್ದೀರಿ, ನಾ ಟೀಚರ್ ಆಗಲೇಬೇಕ್ರಿ, ನಾನು ಗೃಹಿಣಿ, ನನಗೆ ಇಷ್ಟು ಕೆಲಸ ಇರುತ್ತೆ, ಅಷ್ಟು ಎಲ್ಲ ಕೆಲಸ ಎಲ್ರಿಗೂ ಇರ್ತದೆ, ಕೆಲಸಗಳನ್ನು ಬದಿಗೊತ್ತಬೇಕು. ಏನಂತಂದ್ರೆ ಬದಿಗೊತ್ತಂದ್ರೆ ಮತ್ತೆ ಬೇರೆಯವ್ರು ಬಂದು ಮಾಡೋದಿಲ್ಲ, ನಾವೇ ಮಾಡ್ಕೋಬೇಕು. ಹೆಂಗಂತಂದ್ರೆ ಅದಕ್ಕೊಂದು ಏನು ರೊಟೀನ್ ಮಾಡ್ಕೋಬೇಕು. ಈ ಕೆಲಸ ಇಷ್ಟಕ್ಕೆ ಮುಗಿಸ್ಬೇಕು, ಇದು ಇಷ್ಟಕ್ಕೆ ಆಗಬೇಕು, ಇದು ಇಷ್ಟು ಗಂಟೆ ಒಳಗೆ ಇಷ್ಟು ಅಡುಗೆ ಮಾಡ್ಬೇಕು ನಾವು ಅಂದ್ರೆ ಅದು ಮಾಡಬೇಕು. ಇಷ್ಟರೊಳಗೆ ನಾನು ಊಟ ಮಾಡಿ ರೆಡಿ ಆಗ್ಬಿಟ್ಟು 1 hour ಓದಬೇಕು. ನನ್ನ ಮಕ್ಕಳು ಸ್ಕೂಲಿಂದ ಬರೋದಾಗಲೇ ನಾನು 1 hour ಇದು ಎನಿ ಕಂಡೀಷನ್ ಇದೆ, ನನಗೆ ಅರ್ಥ ಆಗುತ್ತಾ ಬಿಡುತ್ತಾ, ಈ ಲೆಸನ್ ನಾನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಥಾಟನ್ನು ಇಟ್ಕೊಳ್ಳಿ. ನೈಟ್ ಕೂಡ 1 hour 2 hour ನೈಟ್ ಅಂತ ಟೈಮ್ ಸಿಗುತ್ತಾ, ಮನೆಯವರು ಮಕ್ಕಳೆಲ್ಲ ಮಲಗಿದಾಗ 1 hour TV ಸೀರಿಯಲ್
ನೋಡೋ ಬದಲು ಇದನ್ನು ಒಂದು ಸಾರಿ ಓದಿ ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ. ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ, ಯಾವ ಜೀವನದಲ್ಲಿ ಎಲ್ಲರಿಗೂ ಕಷ್ಟಗಳಿರುತ್ತೆ, ಎಲ್ಲನೂ ಕಷ್ಟನೇ. ಅದನ್ನು ಪಡ್ಕೊಳ್ಳೋಕ್ಕಿಂತ ಮುಂಚೆ ಪಡ್ಕೊಂಡ್ಮೇಲೆ ಈಸಿ ಅನಿಸುತ್ತೆ, ಪಡ್ಕೊಳ್ಳೋಕ್ಕಿಂತ ಮುಂಚೆ ಸಾಕಷ್ಟು ಕಷ್ಟಗಳು, ನೋವುಗಳು, ಅವಮಾನಗಳು ಎದುರಾಗ್ತಾ ಇರ್ತವ. ಅದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಗೆ ಏನಾದರೂ ಯಾವ ವಿಷಯದ ಬಗ್ಗೆ ಹೇಳಬೇಕು, ಯಾವ ಪುಸ್ತಕಗಳನ್ನು ರೆಫರ್ ಮಾಡ್ತೀರಿ ಅಂತ ಕೇಳೋದಾಗಿರ್ಬೋದು, ಅಥವಾ ನೀವು HSTR GPSTRಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು ನನಗೆ ಕಮೆಂಟ್ ಮೂಲಕ ಕೇಳಿದ್ರೆ ನಾನು ನಿಮಗೆ ಕಮೆಂಟ್ ಮೂಲಕ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.